ನಮಸ್ಕಾರ. ನಿಮ್ಗೊಂದು ಸತ್ಯ ಹೇಳ, ನೀವು ಆಟೋ ಡ್ರೈವರ್ ಆಗಿರಿ, ಟೀಚರ್ ಆಗಿರಿ, ಸ್ಟೂಡೆಂಟ್ ಆಗಿರಿ, ವ್ಯಾಪಾರಿ ಆಗಿರಿ, ಅಥವಾ ಒಂದು ಸಣ್ಣ ಹಳ್ಳಿಯಲ್ಲಿ ಕೆಲಸ ಮಾಡೋ ರೈತ ಆಗಿರಿ, ಎಷ್ಟು ದಿನ ಅಂತ ಈ ಬರೀ ಬೋರಿಂಗ್ ಹಾರ್ಡ್ ವರ್ಕ್ ತಲೆನೋವಿನ ಕೆಲಸದಲ್ಲೇ ಕಳಿತೀರ? ಸ್ವಲ್ಪ ಸ್ಮಾರ್ಟಾಗಿ ನೋಡಿ. 2026 ಬರ್ತಾ ಇದೆ. ಈಗ ಈ AI ಬಳಸದೇ ಇರೋದಂದ್ರೆ ಹೇಗೆ ಗೊತ್ತಾ? ಎಲ್ಲರೂ ಒಂದೇ ಭಾರತ್ ಫಾಸ್ಟ್ನಲ್ಲಿ ಹೋಗ್ತಿದ್ರೆ ನೀವು ಮಾತ್ರ ಎತ್ತಿನ ಗಾಡಿ ಕಟ್ಕೊಂಡು ಹೊರಟಂಗೆ ಹೋಗಿ ಮುಡ್ತೀರಾ. ಆದರೆ ಯಾವಾಗಂತಾನೆ ಡೌಟು. ಯಾಕ್ರು ಇಷ್ಟು ಕಷ್ಟಪಡ್ತೀರಾ? ಮೊದಲು ಈ AI ಅಂದರೆ ಒಂದು ದೊಡ್ಡ ರೋಬೋಟ್, ಸಾಫ್ಟ್ವೇರ್ ಇಂಜಿನಿಯರ್ಗೆ ಇದೆಲ್ಲ ಅಂತ ಆ ಭಯ ಎಲ್ಲ ಬಿಟ್ಬಿಡಿ. ಸಿಂಪಲಾಗಿ ಹೇಳ್ತೀನಿ ಕೇಳಿ. AI ಅಂದರೆ ನಿಮ್ಮ ಮನೇಲಿರೋ ವಾಷಿಂಗ್ ಮಿಷಿನ್ ಇದ್ದಂಗೆ. ವಾಷಿಂಗ್ ಮಿಷಿನ್ ಇದ್ದಂಗೆ. ಹಿಂದೆ ಬಟ್ಟೆ ಒಗೆಯೋಕ್ಕೆ ಗಂಟೆಗಳು ಹಿಡಿತಾ ಇತ್ತು, ಆದರೆ ಈಗ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಮುಗೀತು. ಇದು ನಿಮ್ಮ ಮೆದುಳಿಗೆ ವಾಷಿಂಗ್ ಮಿಷಿನ್ ಇದ್ದಂಗೆ. ಬೋರಿಂಗ್ ಲೆಕ್ಕಾಚಾರ, ರೂಟ್ ಹುಡುಕೋದು, ಪ್ಲಾನಿಂಗ್ಸ್ ಮಾಡೋದು, ಈ ಥರದ ತಲೆನೋವಿನ ಕೆಲಸಗಳೆಲ್ಲ ರೋಬೋಟ್ಗೆ ಕೊಟ್ಬಿಡಿ. ನೀವು ಸ್ವಲ್ಪ ಸ್ಮಾರ್ಟ್ ಆಗಿ. ನೆನಪಿದೆಯಾ, ಎಕ್ಸಾಮ್ ಹಿಂದಿನ ದಿನ 100 ಪೇಜಿನ PDF ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋದು? ಆದರೆ ಈಗ ನಿಮ್ಮ ಮೊಬೈಲ್ ಓಪನ್ ಮಾಡಿ ಆ 100 ಪೇಜಿನ PDFನ ChatGPT ಅಥವಾ Gemini ನಂತಹ AIಗೆ ಅಪ್ಲೋಡ್ ಮಾಡಿ. ಇದನ್ನು 10 ಪಾಯಿಂಟಲ್ಲಿ ಸಮರಿ ಮಾಡಿಕೊಡು ಅಂತ ಕೇಳಿ, ಖತಮ್, 10 ಸೆಕೆಂಡ್ನಲ್ಲಿ ಮುಗೀತು. ಈಗ ಉಳಿದಿರೋ 5 ಗಂಟೆಯಲ್ಲಿ ಬೇರೆ ಚಾಪ್ಟರ್ನ ಅಪ್ಲೋಡ್ ಮಾಡಿ ಟಾಪರ್ ಆಗ್ತಿರೋ ಅಥವಾ ಇವೆಲ್ಲ ನಮಗಾಗಲ್ಲ, ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಿ. ನಿಮ್ಮಿಷ್ಟ. ಇದು ಚೀಟಿಂಗ್ ಅಲ್ಲ, ಸ್ಮಾರ್ಟ್ ವರ್ಕ್. ಇನ್ನು ನಮ್ಮ ಆಟೋ ಅಣ್ಣಂದ್ರ ವಿಷಯಕ್ಕೆ ಬಂದರೆ, ಬಟ್ ಒನ್ ಥಿಂಗ್, ಇದು ದೊಡ್ಡ ಸಿಟಿಯಲ್ಲಿರೋರಿಗೆ ಮಾತ್ರ ವರ್ಕ್ ಆಗುತ್ತೆ. ಪ್ಯಾಸೆಂಜರ್ಸ್ಗೋಸ್ಕರ ಸುತ್ತಿ ನಿಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ? ನಿಮ್ಮ ಫೋನಲ್ಲಿದೆ ಅಲ್ಲ AI, ಅದೇ ಹೇಳುತ್ತೆ ಯಾವ ಏರಿಯಾದೆಲ್ಲ ಜಾಸ್ತಿ ಜನ ಇದ್ದಾರೆ ಅಂತ, ಯಾವ ರೂಟಲ್ಲಿ ಹೋದರೆ ಫಾಸ್ಟಾಗಿ ಹೋಗ್ಬೋದು ಅಂತ. ಉದಾಹರಣೆಗೆ ಗೂಗಲ್ ಮ್ಯಾಪ್ ಮತ್ತು ಓಲಾ ಊಬರ್ಗಳು, ಈಗ ಅವುಗಳಲ್ಲೂ AI ಇಂಟಗ್ರೇಟ್ ಮಾಡಲಾಗಿದೆ. ಅವು ಕೂಡ AI ಬಳಸ್ಕೊಂಡೇ ನಿಮಗೆ ತೋರಿಸುತ್ತೆ. ಅದರಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸೋದು ಟ್ರಾಫಿಕ್ ಅಥವಾ ಜಾಸ್ತಿ ಡಿಮ್ಯಾಂಡ್ ಇರೋ ಏರಿಯಾನ ತೋರಿಸುತ್ತೆ. ಸುಮ್ಮನೆ ದುಡಿಯೋದಲ್ಲ, ಸ್ವಲ್ಪ ಸ್ಮಾರ್ಟಾಗಿ ದುಡೀರಿ. ಇನ್ನು ನಮ್ಮ ಟೀಚರ್ಸ್ ವಾರ ಪೂರ್ತಿ ಪಾಠ ಮಾಡಿ ವೀಕೆಂಡಲ್ಲಿ ಬಂದ್ರೂ ಟೆಸ್ಟ್ ಪೇಪರ್ ಮತ್ತು ಲೆಸನ್ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಅದು ಎಷ್ಟು ಕಷ್ಟ ಮತ್ತು ಬೋರಿಂಗ್ ಆಗಿರುತ್ತೆ ಅಲ್ವಾ? ಅದರ ಬದಲಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಫೋನ್ ತಗೊಳ್ಳಿ, ChatGPT ಅಂತಹ AI ಅಪ್ಲಿಕೇಶನ್ ಓಪನ್ ಮಾಡಿ, ರೈಟ್ 10 ಕ್ವಿಜ್ ಕ್ವಶನ್ಸ್ ಅಬೌಟ್ ಎ ಸೋಲಾರ್ ಸಿಸ್ಟಮ್ ಅಂತ ಟೈಪ್ ಮಾಡಿ, ಅಥವಾ ನಿಮ್ಗೆ ಯಾವ ಲೆಸನ್ ಇರುತ್ತೆ ಆ ಲೆಸನ್ ಫೋಟೋ ಅಥವಾ PDF ಅಪ್ಲೋಡ್ ಮಾಡಿ. ಇಂಗ್ಲೀಷಲ್ಲಿ ಕೇಳಬೇಕಂತಿಲ್ಲ, ಕನ್ನಡದಲ್ಲಿ ಕೇಳಿ, ಪರವಾಗಿಲ್ಲ. ಜಸ್ಟ್ 5 ಸೆಕೆಂಡಲ್ಲಿ 10 ವೆರೈಟಿ ಕ್ವಶನ್ಸ್ ರೆಡಿ. ನಿಮ್ಮ ಟೈಮ್ ಕೂಡ ಉಳಿಯುತ್ತೆ, ಮಕ್ಕಳಿಗೂ ಹೊಸ ಥರದ ಪಾಠ ಮಾಡ್ಬೋದು. ಇದು ನಿಮಗಿರೋ ಸೂಪರ್ ಪವರ್. ಒಬ್ಬ ಅಂಗಡಿ ಮಾಲೀಕ ಸಪ್ಲೈಯರ್ಗೆ ಇಂಗ್ಲೀಷಲ್ಲಿ ಮೆಸೇಜ್ ಮಾಡೋಕ್ಕೆ ಒದ್ದಾಡ್ತಾ ಇರ್ಬೋದು, ಅಥವಾ ರೈತ ಬೆಳಗ್ಗೆ ಬಂದಿರೋ ರೋಗ ನೋಡಿ ಚಿಂತೆ ಮಾಡ್ತಾ ಇರ್ಬೋದು. ಹಳ್ಳಿಯಲ್ಲಿರೋ ರೈತರು ಮತ್ತು ಅಂಗಡಿಯವರು ಇದೆಲ್ಲ ನಮಗೆ ಬೇಕಿಲ್ಲ ಅನ್ಕೋಬೇಡಿ. ಬೆಳೆಗೆ ರೋಗ ಬಂದಿದ್ರೆ ಫೋಟೋ ತೆಗೆದು ಪ್ಲಾಂಟಿಕ್ಸ್ ನಂತಹ AI ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿ. ಅದೇ ಹೇಳುತ್ತೆ ನಿಮ್ಮ ಬೆಳೆಗೆ ಬಂದಿರೋ ರೋಗ ಯಾವುದು ಮತ್ತು ಅದಕ್ಕೆ ಯಾವ ಮದ್ದನ್ನು ಬಳಸಬೇಕಂತ. ಅದ್ರ ಜೊತೆಗೆ ಈ AI ಬಳಸ್ಕೊಂಡು ಹವಾಮಾನ ಬಗ್ಗೆ ತಿಳ್ಕೊಂಡು ಮಳೆ ಬರ್ತಿದೆಯಾ ಇಲ್ವಾ, ಹೊಲದಲ್ಲಿ ಕೆಲಸ ಮಾಡ್ಬೋದಾ ಇಲ್ವಾ ಎಲ್ಲ ನೋಡ್ಕೊಂಡು ನೀವು ಹೊಲದಲ್ಲಿ ಕೆಲಸ ಶುರು ಮಾಡ್ಬೋದು. ವ್ಯಾಪಾರಿ ಅಥವಾ ಯಾರೇ ಆಗಿರಲಿ, ಅರ್ಜೆಂಟಾಗಿ ಇಂಗ್ಲೀಷ್ನಲ್ಲಿ ಮೆಸೇಜ್ ಮಾಡೋದು ಅಥವಾ ಲೆಟರ್ ಬರೆಯೋದಿದ್ರೆ AIಗೆ ಕೇಳಿ, ತಟ್ಟಂತ ಮಾಡಿಕೊಡುತ್ತೆ. ಇದು ಯಾರಪ್ಪ ಅನ್ಸುತ್ತೋ ಅಲ್ಲ, ಎಲ್ಲರಿಗೂ ಬೇಕಾಗಿರೋದು, ಎಲ್ಲರೂ ಬಳಸಬಹುದಾದಂತಹ ಟೂಲ್. ನೋಡಿ, ನೀವು ಆಟೋ ಓಡಿಸ್ತೀರಿ, ವ್ಯಾಪಾರ ಮಾಡ್ತೀರಿ, ಟೀಚರ್, ಸ್ಟೂಡೆಂಟ್ ಯಾರೇ ಆಗಿರಿ, ನಿಮ್ಮ ಕೈಲಿದೆ ಅಲ್ಲ ಮೊಬೈಲ್, ಅದರಲ್ಲೇ ಈ AI ಇದೆ. ಅದನ್ನು ಬಳಸೋರು ಜೆಟ್ ಪ್ಯಾಕ್ ಹಾಕೊಂಡಾಗೆ ಹಾರ್ತಾ ಇದ್ದಾರೆ. ನೀವು ಇನ್ನೂ ನಡ್ಕೊಂಡೇ ಹೋಗ್ತೀರಾ? ಸೊ ಫ್ರೆಂಡ್ಸ್, ಭಯ ಬೇಡ. ಇವತ್ತೇ ನಿಮ್ಮ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾಗಿರಲಿ ಪರವಾಗಿಲ್ಲ, AI ಬಳಸಿ ನೋಡಿ. ಕನ್ನಡದಲ್ಲೇ ಕೇಳಿ ಪರವಾಗಿಲ್ಲ, ಕನ್ನಡದಲ್ಲಿ ಆನ್ಸರ್ ಮಾಡುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ AI ಬಳಸೋದು ಎಷ್ಟು ಇಂಪಾರ್ಟೆಂಟ್ ಮತ್ತು ಅದೆಷ್ಟು ಪವರ್ಫುಲ್ ಅಂತ. 36,000ಕ್ಕೂ ಹೆಚ್ಚು ಬೆಲೆ ಬಾಳುವ Gemini ಮತ್ತು 4,800 ರೂಪಾಯಿ ಬೆಲೆ ಬಾಳುವ ChatGPT ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಹೇಗೆ ತಗೋಬೋದಂತ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಾಂದರೆ ವಿಡಿಯೋ ಕೊನೆಯಲ್ಲಿ ಆ ಕಡೆ ಈ ಕಡೆ ಹಾಕ್ತೀನಿ, ನೀವು ಕ್ಲಿಕ್ ಮಾಡಿ ಅದನ್ನು ನೋಡಿ. ಫ್ರೀಯಾಗಿ ನೀವು 36,000 Gemini ಸಬ್ಸ್ಕ್ರಿಪ್ಷನ್ ಮತ್ತು 4,000ಕ್ಕೂ ಹೆಚ್ಚಿರುವ ChatGPT ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ತಗೋಬೋದು. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲಿಂಕ್ ಇರುತ್ತೆ. ಅದನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಚಾನಲ್ ಪರ್ಸನಲ್ ಅಪ್ಡೇಟ್ ಎಲ್ಲ ಅಲ್ಲಿ ಕೊಡ್ತಾ ಇರ್ತೀನಿ. ಆ್ಯಂಡ್ ನಿಮಗೆ AI ಬಗ್ಗೆ ಇನ್ನೂ ತಿಳ್ಕೊಬೇಕಂತಿದ್ರೆ ಕಾಮೆಂಟಲ್ಲಿ AI ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕೆಲಸಕ್ಕೆ AI ಯಾವ ರೀತಿ ಬಳಸ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ಥಿಂಕ್ಸ್ ಪೇರ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ.